ವರಮಹಾಲಕ್ಷ್ಮಿ ಬಗ್ಗೆ ಮತ್ತೆ ಮಾತಾಡೋಣ. ನೀವ್ ಯಾವತ್ತಾದ್ರೂ ಜ್ಯೇಷ್ಠ ಇಲ್ಲ ಆ ಲಕ್ಷ್ಮಿಗೆ ಪೂಜೆ ಮಾಡಿದೀರಾ? ದೇವ್ರ ಮನೆಯಲ್ಲಿ ಉಳಿದಿರೋ ಅರಿಶಿನ ಕುಂಕುಮದಲ್ಲಿ ಆ ಲಕ್ಷ್ಮಿ ಇರ್ತಾಳಂತೆ. ಹಾಗಾಗಿ ಅರಿಶಿನ ಮತ್ತೆ ಕುಂಕುಮನ ಹಾಕಿ ಅದನ್ನ ತುಳಸಿ ನೀರಲ್ಲಿ ಉಂಡೆ ಕಟ್ಕೊಂಡು ಲಕ್ಷ್ಮೀ ನಾಶಾಯಾಮ್ಯಹಂ ಅಂತ ಹೇಳ್ಕೊಂಡು ಪೂಜೆ ಮಾಡ್ಬೇಕು. ಪೂಜೆಗೆ ಏನೇನ್ ಬಳಸಿದ್ವಿ ಅಷ್ಟು ವಸ್ತುಗಳನ್ನ ತಗೊಂಡೋಗಿ ತೆಂಗಿನ ಮರ ಇಲ್ಲ ಅಂತಂದ್ರೆ ಯಾವ್ದಾದ್ರು ಹೂವಿನ ಗಿಡದ ಹತ್ರ ನೀರ್ನ ಯೂಸ್ ಮಾಡ್ಕೊಂಡು ಆ ಉಂಡೆನ ಒಡಿಬೇಕು. ಒಡೆದು ಮಿಕ್ಸ್ ಮಾಡ್ಬೇಕಾದ್ರೆ ಲಕ್ಷ್ಮೀರ್ ಮೇ ನಶ್ಯತೋ ಲಕ್ಷ್ಮೀರ್ ಮೇ ವಿಲೀಯತಾಂ ಅಂತ ಹೇಳ್ಕೊಂಡು ಅದನ್ನ ಗಿಡಕ್ಕೆ ಹಾಕ್ಬೇಕು ಮಿಕ್ಸ್ ಮಾಡಿ. ಅಂದ್ರೆ ಲಕ್ಷ್ಮಿ ನಮ್ಮಲ್ಲಿ ನೆಲೆಸ್ಲಿ, ಆ ಲಕ್ಷ್ಮಿ ಹೀಗೆ ಕರ್ಕೋಗ್ಲಿ ವಿಲೀನ ಆಗೋಗ್ಲಿ ಅನ್ನೋದು ಅಷ್ಟೇ. ಆಮೇಲೆ ಅದೇ ನೀರಲ್ಲಿ ನಾವು ಕಾಲನ್ನ ತೊಳ್ಕೊಬೇಕು. ಕೈ ಮತ್ತೆ ಆ ವಸ್ತುಗಳು ಏನೇನು ತಗೊಂಡೋಗಿದ್ವಿ ಎಲ್ಲ ನೀಟಾಗಿ ತೊಳೆದು ಒಳಗೆ ತಂದಿಟ್ಕೋಬೇಕು. ಆ ಲಕ್ಷ್ಮಿ ಇಸ್ ಅ ಸಿಂಬಲ್ ಆಫ್ ದುರದೃಷ್ಟ, ಸೋಮಾರಿತನ, ಬಡತನ, ದುಃಖ ಅದನ್ನೆಲ್ಲ ನೀಗಿಸಿ ಇವಾಗ ಸಂಪತ್ತು, ಸಮೃದ್ಧಿ, ಸುಖ, ಲಾಭನ ತರೋಂಥ ಲಕ್ಷ್ಮಿನ ಮನೆ ಒಳಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಇವಾಗ ನೆಮ್ಮದಿಯಾಗಿ ವರಮಹಾಲಕ್ಷ್ಮಿ ವ್ರತನ ಸ್ಟಾರ್ಟ್ ಮಾಡೋಣ.